ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದಂಥ ತಾಯಿ ಮಗಳ ಚಿಕಿತ್ಸೆಗೆ ಬಿಲ್ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಒಂದು ರೀತಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಈಗಾಗಲೇ ಬೃಂದಾವನ ಆಸ್ಪತ್ರೆ ಮೇಲೆ ಕೇಳಿಬರ್ತಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಹಲವು ರೀತಿಯ ಸ್ಪಷ್ಟನೆಗಳನ್ನು ಬೃಂದಾವನ ಆಸ್ಪತ್ರೆ ಸಿಬ್ಬಂದಿಗಳು ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬೃಂದಾವನ ಆಸ್ಪತ್ರೆಯ ಮಂಡಳಿಯ ಸದಸ್ಯರಾದಂತಹ ಖಂಡೇಶ್ ಅವರು ನಮ್ಮ ಜೊತೆ ಇದ್ದರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನು ನಂಜನಗೂಡಿನ ಎಡತಲ್ಲಿನಲ್ಲಿ ಅಪಘಾತವಾದಂಥ ತಾಯಿ ಮಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂಥ ವಿಚಾರಕ್ಕೆ ಆಸ್ಪತ್ರೆಯ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿಬರ್ತಿರೋದು. ಈ ಆರೋಪಗಳಿಗೆ ಮೊದಲ ಪ್ರತಿಕ್ರಿಯೆ ಸರ್. ಮೊದಲನೇದಾಗಿ ಎಲ್ಲ ಆರೋಪಗಳು ಸುಳ್ಳು. ನಾವು ಅವರು ಬಂದು ಆಕ್ಸಿಡೆಂಟ್ ಆಗಿ ಬಂದು ಅಡ್ಮಿಟ್ ಆದಾಗ ನಾವು ಯಾವುದೇ ರೀತಿ ಅವ್ರ ಹತ್ರ ಡಿಮ್ಯಾಂಡ್ ಮಾಡಿ ದುಡ್ಡು ಕಟ್ಟಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಫಸ್ಟ್ ಟ್ರೀಟ್ಮೆಂಟೇ ಕೊಟ್ಟಿರೋದು. ಹಾಗಾಗಿ ಟ್ರೀಟ್ಮೆಂಟ್ ನಡೆದಿದೆ. ಟ್ರೀಟ್ಮೆಂಟ್ ನಡೆದಾದ್ಮೇಲೆ ಹಾಸ್ಪಿಟಲ್ ಪ್ರೋಟೋಕಾಲ್ ಪ್ರಕಾರ ಏನೇನು ಚಾರ್ಜಸ್ ಇದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಹಾಗಾಗಿ ಅವ್ರು ಬಂದು ನಮ್ಮ ಹತ್ರ ಕಟ್ಟಕ್ಕಾಗಲ್ಲ, ನಾವು ಬಡವರು ಅನ್ನೋ ಹೇಳೋ ರೀತಿ ಗೊತ್ತಾಗಿಲ್ಲ. ನಿಮ್ಮ ಮಾಧ್ಯಮದಲ್ಲೇ ಅವರು ಹೋಗಿ ಅಲ್ಲಿ ಅವ್ರ ಊರಲ್ಲಿ ಹೋಗಿ ಕಲೆಕ್ಷನ್ನು ಅಥವಾ ಎಲ್ಲ ದುಡ್ಡು ಕಟ್ಟಕ್ಕೆ ಇದು ಹಾಸ್ಪಿಟ್ಲ್ ದುಡ್ಡು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಅಂತ ಬಂದ್ರಲ್ಲ, ಆಗಲೇ ನಮಗೆ ವಿಚಾರ ಗೊತ್ತಾಗಿತ್ತು. ಅಲ್ಲಿ ತನಕ ನಮಗೆ ವಿಚಾರ ಗೊತ್ತಿಲ್ಲ. ಹಾಗಾಗಿ ನಾವು ಯಾವಾಗ ವಿಚಾರ ಗೊತ್ತಾಯಿತು, ನಾವು ಸಂಪೂರ್ಣ ನಾವು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಬಿಲ್ಲನ್ನು ಇದು ಮಾಡಿ ಅವರ ಸ್ವಇಚ್ಛೆಯಿಂದ ಮಗು ಇನ್ನೂ ICUಲೇ ಇನ್ನೂ ಬದುಕಿತ್ತು. ಫಸ್ಟ್ ಆಫ್ ಆಲ್ ಅಲ್ಲಿ ಸುಳ್ಳು ಸತ್ತೋಗಿದೆ ಅಂತ ಒಂದು ಸುಳ್ಳು ಸುದ್ದಿನ ಹಬ್ಸಿದ್ರು. ಅದು ಯಾವುದೇ ಕಾರಣಕ್ಕೂ ಸತ್ತೋಗಿರಲಿಲ್ಲ. ನಮ್ಮ ಹಾಸ್ಪಿಟ್ಲ್ ಇರೋ ತನಕನೂ ಅದು ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಇಚ್ಛೆಯಂತೆ KR ಹಾಸ್ಪಿಟ್ಲಿಗೆ ವಿತ್ ವೆಂಟಿಲೇಟರ್ ಸಪೋರ್ಟು KR ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿ ಅಲ್ಲೇ ಅಡ್ಮಿಷನ್ ಆಗಿ ಮಗು ಇವತ್ತು ಬೆಳಗಿನ ಜಾವನೋ ಮಧ್ಯಾಹ್ನ ತೀರ್ಕೊಂಡಿದೆ. ಇವತ್ತು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ತಾಯಿ ಮಗುವಿನ ಜೊತೆ ಯಾರೆಲ್ಲ ಬಂದಿದ್ದರು? ಅಡ್ಮಿಟ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಫಾರ್ಮ್ ಫಿಲ್ಅಪ್ ಮಾಡೋಂಥ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ ತೊಗೊಂಡಿದ್ರು ಅಂತ ಸರ್? ಈಗ ಈ ಥರ ಕೇಸಸ್ಸಲ್ಲಿ ಯಾರೋ ಒಬ್ಬರು ಕರ್ಕೊಂಬಂದಿರ್ತಾರೆ. ಈಗ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಮ್ಮ ರೂಲ್ ಏನು ಹೇಳುತ್ತಿದ್ರೆ ಮೆಡಿಕಲ್ ಇದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಈಗ ಅವರು ರಿಲೇಟಿವ್ಸ್ ಒಬ್ಬೊಬ್ಬರು ಎಲ್ಲೋ ಇರ್ತಾರೆ ಅವ್ರು ಕೊನೆಗೆ ಬಂದು ನೆಕ್ಸ್ಟ್ ಡೇ ಬರ್ತಾರೆ, ಒಬ್ಬರು ಲೇಟಾಗಿ ಬರ್ತಾರೆ. ಸೊ ಏನು ಇಮಿಡಿಯೇಟ್ ಏನಿದೆ ಟ್ರೀಟ್ಮೆಂಟ್ ಅದನ್ನು ಕಂಪ್ಲೀಟ್ಲಿ ಮಾಡಿದ್ದೀವಿ. ನಮಗೆ ಅವ್ರ ಕಡೆ ಒಬ್ಬೊಬ್ಬರು ಒಂದೊಂದು ಥರ ಬರೋಕ್ಕೆ ಶುರು ಮಾಡಿದ್ರು. ನಾವು ಅವ್ರ ಚಿಕ್ಕಮ್ಮ, ಒಬ್ಬರು ರಾಜು ಅನ್ನೋರು ಬಂದಿದ್ದರು, ಒಬ್ಬರು ರಂಗಸ್ವಾಮಿ ಅಂತ ಬಂದಿದ್ದರು. ಆ ಥರ 5-6 ಜನ ಬಂದಿದ್ದರು. ಸೊ ನಾವು ಅದರ ಫಸ್ಟ್ ಟ್ರೀಟ್ಮೆಂಟ್ ನಮ್ದು ಯಾವುದೇ ಆದ್ರೂ ನಮ್ಮ ಆಸ್ಪತ್ರೆ 12-13 ವರ್ಷದಿಂದ ಮಾಡ್ಕೊಂಬರ್ತಿರೋಂಥ ಇದು ಏನಂದರೆ ಫಸ್ಟ್ ಟ್ರೀಟ್ಮೆಂಟ್ ಮುಖ್ಯ. ದುಡ್ಡು ನೆಕ್ಸ್ಟ್. ಫಸ್ಟ್ ಟ್ರೀಟ್ಮೆಂಟ್ ಆಗಿ ನಮಗೆ ಪೇಷಂಟು ರಿಕವರಿ ಆಗೋದೇ ನಮ್ಮ ಪ್ರಮುಖ ಉದ್ದೇಶ. ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಮಗುವಿನ ಕಂಡೀಷನ್ ಹೇಗಿತ್ತು? ಮಗುವಿಗೆ ಯಾವೆಲ್ಲ ರೀತಿ ಚಿಕಿತ್ಸೆನ ಕೊಡಲಾಗಿತ್ತು ಅಂತದ್ದು ಬಂದಾಗ ಅದಕ್ಕೆ ಬಲವಾಗಿ ತಲೆಗೆ ಪೆಟ್ಟು ಬಿದ್ದಿತ್ತು. ಹಾಗಾಗಿ ನಮ್ಮ ನ್ಯೂರೋ ಸರ್ಜನ್ ಆದಂಥ ಡಾಕ್ಟರ್ ಅನಿಲ್ ಸಾಂಗ್ಲಿ ಅವ್ರು ನೋಡಿದರು. ಮತ್ತು ನಮ್ಮ ಇಂಟೆನ್ಸಿವಿಸ್ಟ್ ICU ಟೀಮನ್ನು ನೋಡಿ ಅವ್ರಿಗೆ ಬಲವಾದ ಪೆಟ್ಟು ಬಿದ್ದಿದೆ, ತುಂಬ ಸೀರಿಯಸ್ ಇದೆ, ಸರ್ಜರಿ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡಿದರು. ಪ್ಲಸ್ ಟ್ರೀಟ್ಮೆಂಟು ನಡೀತಾ ಇತ್ತು. ಅವ್ರ ತಾಯಿ ಕೂಡ ಬಂದಿದ್ದರು, ಅವರು ಕೂಡ ಸೀರಿಯಸ್ ಆಗಿದ್ದರು. ಬಟ್ ಸ್ಲೋ ಆಗಿ ರಿಕವರಿ ಆಗ್ತಿದ್ರೆ ಅನ್ನೋ ವಿಚಾರ ಇತ್ತು. ಮತ್ತು ಮಗು ಸಿಚುವೇಶನ್ ಮಾತ್ರ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಭಾಳ ಕ್ರಿಟಿಕಲ್ ಆಗಿತ್ತು. ಟೋಟಲ್ ಆಸ್ಪತ್ರೆಯ ಬಿಲ್ ಎಷ್ಟಾಗಿತ್ತು? ತಾವು ಎಷ್ಟು ಡಿಸ್ಕೌಂಟ್ ಮಾಡಿಕೊಟ್ರಿ ಸರ್ ಅಂತ? ಯಾಕಂದರೆ ಒಂದಷ್ಟು ಸಾರ್ವಜನಿಕರಿಗೆ ಆಸ್ಪತ್ರೆಯ ಬಿಲ್ ಕಟ್ಟಿ ಅನ್ನುವಂಥ ವಿಚಾರಕ್ಕೆ ಏನು ಪೇಷಂಟ್ ಕಡೆಯವ್ರಿಗೆ ಏನೋ ಮಾತುಗಳನ್ನ ಹೇಳಿದ್ರು ಅನ್ನೋದು ಅಷ್ಟೇ ಗೊತ್ತಾಗಿರುವಂಥದ್ದು. ಆದರೆ ಬೃಂದಾವನ ಆಸ್ಪತ್ರೆಯವರು ಆ ಮಗುವಿನ ಚಿಕಿತ್ಸೆಗೆ ತಗಲಿದ್ದಂಥ ವೆಚ್ಚದಲ್ಲಿ ಎಷ್ಟು ಹಣವನ್ನು ಡಿಸ್ಕೌಂಟ್ ಮಾಡಲಾಗಿದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಆ ವಿಚಾರವಾಗಿ ಹೇಳೋದಾದರೆ 1,20,000 ರೂಪಾಯಿ ಆಗಿದ್ದಂಥ ವೆಚ್ಚ ತಾಯಿ ಮಗು ಎರಡೂ ಸೇರಿಸಿ. ಸೊ ಅದರಲ್ಲಿ ಕಂಪ್ಲೀಟ್ ಪೂರ್ಣ ನಾವು 1,00,000 ಡಿಸ್ಕೌಂಟ್ ಮಾಡಿ ಅವ್ರ ಫಾರ್ಮಸಿ ಮೆಡಿಸಿನ್ ಏನು ತೊಗೊಂಡಿದ್ರು ಅದನ್ನು ಆಲ್ರೆಡಿ 25,000 ಅವ್ರು ಕಟ್ಟಿದ್ರು. ಅಷ್ಟು ಕಟ್ಬಿಟ್ಟು ನಾವು ಕಂಪ್ಲೀಟ್ 1,00,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕಳಿಸಿದ್ವಿ. ಸರ್, ಈಗ ಒಂದು ರೀತಿ ಬೃಂದಾವನ ಆಸ್ಪತ್ರೆಯ ವಿರುದ್ಧವಾಗಿ ಒಂದಷ್ಟು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಬಿಲ್ಲನ್ನು ಕಟ್ಟಲಿಕ್ಕಾಗದೆ ಹೋದರೆ ನಿಮ್ಮ ಭಿಕ್ಷೆ ಬೇಡಿ ಆದರೂ ಬೇಕಾದರೆ ಆಸ್ಪತ್ರೆ ಬಿಲ್ ಕಟ್ಟಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೇಲೆ ಒಂದಷ್ಟು ಆರೋಪಗಳು. ಈ ಆರೋಪಗಳಿಗೆ ಯಾವ ರೀತಿಯಾದ ಉತ್ತರ ನೀಡ್ತೀರ? ನಾವು ಖಂಡಿತವಾಗ್ಲೂ ಆ ರೀತಿ ಯಾವುದೇ ರೀತಿ ಅಡ್ವಾನ್ಸ್ ತೊಗೊಂಡು ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿರೋದಂಥದ್ದು ಖಂಡಿತ ಸುಳ್ಳು. ಅದು ಯಾವ ರೀತಿ ಆಯಿತು, ಇದು ಯಾವ ರೀತಿ ಇಂಟರ್ಪ್ರಿಟೇಷನ್ ಆಯಿತು, ಏನಾಯಿತು ನಮಗೆ ಅದು ಗೊತ್ತಿಲ್ಲ. ಬಟ್ ನಮ್ಮ ಹಾಸ್ಪಿಟಲ್ ಪಾಲಿಸಿ ಪ್ರಕಾರ ನಾವು ಯಾರಿಗೂ ಆ ಥರ ಇಲ್ಲ. ಫಸ್ಟ್ ಟ್ರೀಟ್ಮೆಂಟು, ಆಮೇಲೆ ಬಿಲ್ಲಿಂಗ್ ಪ್ರೊಸೀಜರ್ ಈ ಥರ ಇದೆ, ಇಷ್ಟು ಚಾರ್ಜಸ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಪ್ರತೀತಿ. ಹಾಗಾಗಿ ಅವ್ರು ಮುಂಚೆನೇ ಅವ್ರು ಹೇಳಿದರೆ ನಮ್ಮ ಬೃಂದಾವನ್ ಫೌಂಡೇಶನ್ನಿಂದನೇ ಅವ್ರು ಮುಂಚೆನೇ ಬಂದು ನಾವು ಇದು ಮಾಡೋಕ್ಕಾಗಂತ ಕರೆಕ್ಟಾಗಿ ಯಾರು ಜವಾಬ್ದಾರಿ ತೊಗೊಳ್ದೇ ಇರೋ ಕಾರಣ, ಅವರು ಯಾರು ಇಲ್ಲದೇ ಇರೋ ಅವ್ರ ಕುಟುಂಬದಲ್ಲಿ ಯಾರು ಇಲ್ಲದೇ ಇರೋ ಕಾರಣ ನನಗನ್ಸೋದು ಅಲ್ಲಿ ಯಾರೋ ಒಬ್ಬರು ಮುಂದೆ ನಿಂತ್ಕೊಂಡು ದೊಡ್ಡವ್ರು ಯಾರಾದ್ರು ಇದ್ದಿದ್ದರೆ ಅವರ ರಿಲೇಟಿವ್ಸು ಯಾರೋ ಒಬ್ರು ನಿಂತಿದ್ದಾರೆ, ಇಷ್ಟು ಮಟ್ಟಕ್ಕೆ ಇದು ಆಗ್ತಿರ್ಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಸರ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಆಸ್ಪತ್ರೆಗಳಿಗೆ ಸಾಕಷ್ಟು ಯೋಜನೆಗಳು ಬರ್ತಾರೆ. ಬೃಂದಾವನ ಆಸ್ಪತ್ರೆಯಲ್ಲಿರುವಂಥ ಯೋಜನೆಗಳು ಬಡ ಕುಟುಂಬಸ್ಥರು ಬಂದಾಗ ತಾವು ಯಾವ ರೀತಿ ಸ್ಪಂದನೆ ನೀಡ್ತೀರಾ, ಅದರ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲಿ ನೋಡಿ, ಈಗ ನೀವು ಹೇಳ್ದಂಗೆ ಇಲ್ಲಿ ಸುವರ್ಣ ಆರೋಗ್ಯ ಸ್ಕೀಮ್ ಇದೆ, ಸರ್ಕಾರದ ಸ್ಕೀಮ್ಗಳು, ಯಶಸ್ವಿನಿ ಸ್ಕೀಮ್ ಇದೆ. ಸೊ ಎಲ್ಲ ಸ್ಕೀಮ್ಗಳು ಇದೆ. ನಮ್ಮಲ್ಲಿ ಎಲ್ಲ ಥರ BPL ಮತ್ತು ಎಲ್ಲ ಥರ ಪೇಷಂಟ್ಸು ಬರ್ತಿರ್ತಾರೆ. ಸೊ ಹಾಗೆ ಬಂದವ್ರಿಗೆ ಖಂಡಿತ ನಾವು ಮೊದಲನೇ ಆದ್ಯತೆ ನಾವು ಹೇಳ್ದಂಗೆ ಏನು ಸರ್ಕಾರ ಸವಲತ್ತಿದೆ, ಏನಿದೆ ಕಮ್ಮಿ ಚಾರ್ಜಸ್ ಎಲ್ಲ ಆದಷ್ಟು ಕಡಿಮೆ ಬೆಲೆಯಲ್ಲಿ ಒಂದು ಉತ್ತೀರ್ಣವಾದ ಟ್ರೀಟ್ಮೆಂಟ್ ಕೊಡೋದೇ ನಮ್ಮ ಉದ್ದೇಶ. ನಮ್ಮ ಆಡಳಿತ ವರ್ಗದಲ್ಲೂ ಅಷ್ಟೇ, ನಾವೆಲ್ಲ ಒಂದು ಸೇರಿಕೊಂಡಾಗಲೂ ನಮ್ಮ ಉದ್ದೇಶ. ಹಾಗಾಗಿ ನಾವು ಹಾಸ್ಪಿಟ್ಲ್ ನೀವು ನೋಡಿದ್ರೆ ಎಲ್ಲೋ ಬೇರೆಯವ್ರ ಥರ 28 ಕಡೆ ನಾವು ಅಡ್ವರ್ಟೈಸ್ಮೆಂಟ್ ಆಗಲಿ ಇದಾಗಲಿ ಮಾಡಿದ್ರಲ್ಲ. ನಮ್ಮ ಟ್ರೀಟ್ಮೆಂಟೇ ಜನಗಳು ಹುಷಾರಾಗಿ ಹೋಗೇ ನಮ್ಮ ಹತ್ರ ಜನಗಳು ಹುಷಾರಾಗುತ್ತೆ ಇಲ್ಲಿ ಏನಾದರೂ ಇದ್ದರೆ ಅಂತಲೇ ಬರೋದು. ಸೊ ಹಾಗಾಗಿ ನಮ್ಮ ಸಂಸ್ಥೆಯ ಪಾಲಿಸಿನೇ ಅದು. ಪೋಷಕರ ಮನವಿಯ ಮೇರೆಗೆ ಅವರು ಹೇಳಿಕೆಯ ಆಧಾರದ ಮೇಲೆ ಮಗುವನ್ನು ತಾವು ಡಿಸ್ಚಾರ್ಜ್ ಮಾಡಿಕೊಟ್ಟಿದ್ದು. ಹೌದು, ಖಂಡಿತ. ಅವರು ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು KR ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಅವರು ರಿಲೇಟಿವ್ಸ್ ಆದಂಥ ಕೆಲವರು 4 ಜನ, ರಾಜು ಮತ್ತು ಅವರು ರಂಗಸ್ವಾಮಿ ಮತ್ತು ಇನ್ನೊಬ್ಬರು 3-4 ಜನ ಬಂದು ಅವರೆಲ್ಲ ಇದು ಮಾಡಿದ್ಮೇಲೆ ಅವ್ರನ್ನ ಅವರ ಸ್ವಇಚ್ಛೆಯಿಂದ ವಿತ್ ವೆಂಟಿಲೇಟರ್ ಸಪೋರ್ಟ್ ಮಗುನ ಮತ್ತು ತಾಯಿ ಹುಷಾರಾಗಿದ್ದರು. ಸೊ ಹಾಗಾಗಿ ಅವರು ಕೂಡ ಇಬ್ಬರೂ KR ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಂತ. ನಾವು ಮಗುವಿನ ಉಳಿವಿಗೆ ಎಷ್ಟೆಲ್ಲ ಶ್ರಮ ಪಟ್ಟರೆ ಅನ್ನೋದ್ರ ಬಗ್ಗೆ. ಸೊ ಅದೇ ಮಗುವಿಗೆ ನಾವು ಸಂಪೂರ್ಣ ಪ್ರಯತ್ನ ಪಟ್ವಿ. ನಾವು ಅವ್ರಿಗೆ ಏನಿದೆ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಟ್ವಿ. ಅವ್ರಿಗೆ ಇವತ್ತಿಲ್ಲೇ ಟ್ರೀಟ್ಮೆಂಟು ಇಲ್ಲೇ ಇದ್ದಿದ್ರೆ ಮಗು ಉಳಿತಿತ್ತೇನೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ಕ್ರಿಟಿಕಲ್ ಆಗಿತ್ತು, ಖಂಡಿತ ಇತ್ತು. ಈಗ ಅವರು ಸತ್ತೋಗಿದೆ ಅಂತ ಸುಳ್ಳು ಸುದ್ದಿನ ಹರಡಿಸಿದ್ರು ಮಗು ಬದುಕಿರುವಾಗಲೇ. ಅದೊಂದು ದುರಂತ, ಬಹಳ ಬೇಜಾರಾದಂಥ ಸಂಗತಿ. ಬಟ್ ನಾವಂತೂ ಖಂಡಿತ ಅದು ನಮಗೂ ಕೂಡ ದುಃಖ ಆಗಿದೆ ಇವತ್ತು ಮಗು ತೀರ್ಕೊಂಡಿರುವಂಥದ್ದು. ಬಹುಶಃ ಉಳಿತಿತ್ತೋ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡಿಸಿದ್ರೆ ಉಳಿತಿತ್ತೋ ಅನ್ನೋದು ಕೂಡ ನಾನು ಆಶಿಸ್ತಿದ್ದೆ ಅಷ್ಟೇ. ಇದಿಷ್ಟು ಮಾತುಗಳನ್ನ ಬೃಂದಾವನ ಆಸ್ಪತ್ರೆಯ ಮಂಡಳಿಯ ಸದಸ್ಯರಾದಂತಹ ಖಂಡೇಶ್ರವರು ಹೇಳ್ತಿರುವಂಥದ್ದು. ಅಂದರೆ ತಮ್ಮ ಆಸ್ಪತ್ರೆಯ ಮೇಲೆ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗಿದ್ದಂಥ ಸುಳ್ಳು ವದಂತಿಗಳಿಗೆ ಸ್ಪಷ್ಟನೆಯನ್ನು ಸಹ ನೀಡಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು.